ಭಾರತದಲ್ಲಿ ಯುದ್ಧದ ಕಾರಣದಿಂದಾಗಿ ಗ್ಯಾಸ್ ಅಭಾವ ಆಗಿದೆಯಾ? ನೀವು ಯಾವುದೇ ಕಾರಣಕ್ಕೂ ಗಾಬರಿಗೊತ್ತ ಆಗಂತ ಅಂಶ ಇಲ್ಲ, ನಮಗೆ ಸಾಕಷ್ಟು ಅಡುಗೆ ಅನಿಲ ಇದೆ, ನೀವು ಆರಾಮಾಗಿ ಇದ್ಬಿಡ್ಬೋದು, ಯಾವ ಯುದ್ಧ ಕೂಡ ನಮಗೆ ಬಾಧರ ಮಾಡಲ್ಲ ಅಂತೇಳಿ ಹೇಳುವ ಗಟ್ಟಿ ದನಿಯಲ್ಲಿ ಮೋದಿ ಮಾತಾಡ್ತಾ ಇಲ್ಲ. ಹೇಳಿ ಕೇಳಿ, ಯುದ್ಧದ ಸಮಯ ಅಂತಂದರೆ ಇದು ಕಳ್ಳಕಾಕರಿಗೆ ಸಂಭ್ರಮದ ಸಮಯ. ಇದು ಈ ಸಮಯದಲ್ಲಿ ಲೂಟಿ ಆಗೋಷ್ಟು ಬೇರೆ ಇನ್ನೆಲ್ಲೂ ಕೂಡ ಆಗಲ್ಲ, ಯಾವ ಸಮಯದಲ್ಲೂ ಕೂಡ ಆಗಲ್ಲ. ಸ್ನೇಹಿತರೆ ನಮಸ್ತೆ, ಜನಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಮಾಡ್ಲಹಳ್ಳಿ. ಭಾರತದಲ್ಲಿ ಈಗ ಎಲ್ಲೆಲ್ಲೂ ಕೂಡ ಗ್ಯಾಸ್ನೇ ವಿಷಯ. ಈ ಗ್ಯಾಸ್ನ ವಿಷಯ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತೇಳಿ ಗೊತ್ತಿಲ್ಲ. ಯಾಕೆ ಅಂತಂದರೆ ಈ ಗ್ಯಾಸ್ ಅಂತಕ್ಕಂಥದ್ದು ನೇರ ಮಧ್ಯಮ ವರ್ಗದವರಿಗೆ, ತಳವರ್ಗದವರಿಗೆ ಕನೆಕ್ಟ್ ಆಗ್ತಕ್ಕಂಥದ್ದು. ಯಾವುದೇ ಯುದ್ಧ ಆಗಿರಲಿ, ಯಾವುದೇ ಸಂಘರ್ಷ ಆಗಿರಲಿ, ಏನೇ ಆಗಿರಲಿ, ಮೊದಲು ಬಲಿಪಶುಗಳಾಗೋದು ಈ ಬಡವರು, ಮಧ್ಯಮ ವರ್ಗದವರು. ಶ್ರೀಮಂತರಿಗೆ ಏನು ಬಿಡಿ, ಅವರಿಗೆ 10 ವರ್ಷಕ್ಕಾಗಂತೂ ಸಕಲ ಸೌಲಭ್ಯಗಳು ಇರ್ತವೆ. ಆದರೆ ಗ್ಯಾಸ್ ಅಂತ ವಿಷಯ ಇದೆಯಲ್ಲ, ಈ ಥರದ ದಿನನಿತ್ಯದ ವಸ್ತು ಇದೆಯಲ್ಲ, ಇವಕ್ಕೆಲ್ಲ ಮೊದಲು ಎಫೆಕ್ಟ್ ಆಗೋದು ಮಧ್ಯಮ ವರ್ಗದವರಿಗೆ. ಹಾಗೆ ನೋಡಿದ್ರೆ ಭಾರತದಲ್ಲಿ ಯುದ್ಧದ ಕಾರಣದಿಂದಾಗಿ ಗ್ಯಾಸ್ ಅಭಾವ ಆಗಿದೆಯಾ? ವಾತಾವರಣ ನೋಡ್ತಾ ಇದ್ರೆ ನಮಗೂ ಕೂಡ ಅನ್ಸ್ಬಿಡುತ್ತೆ, ಹೌದು ಎಲ್ಲೂ ಗ್ಯಾಸ್ ಇಲ್ಲ, ಗ್ಯಾಸ್ ಖಾಲಿ ಆಗೋಗುತ್ತೆ, ನಾಳೆ ಗ್ಯಾಸ್ ಖಾಲಿ ಆಯಿತು ಅಂತಂದ್ರೆ ಅಡುಗೆ ಹಂಗಪ್ಪ ಮಾಡೋದು, ಅಲ್ಲಿ ಹೋಟ್ಲ್ ಕ್ಲೋಸ್ ಆಗಿದೆಯಂತೆ, ಇಲ್ಲಿ ಹಾಸ್ಟೆಲ್ ಕ್ಲೋಸ್ ಆಗಿದೆಯಂತೆ ಅಂತೆಲ್ಲ ಸುದ್ದಿಗಳನ್ನು ನೋಡ್ತಾನೆ ಇದ್ದೀವಿ. ಹಾಗಾದರೆ ನಿಜಕ್ಕೂ ಕೂಡ ಗ್ಯಾಸ್ ಅಭಾವ ಆಗಿದೆ. ಗ್ಯಾಸ್ ಅಭಾವ ಆಗಿದೆ ಅಂತ ಯಾಕೆ ಹೇಳ್ತಿದ್ದೀವಿ ಅಂತಂದರೆ, ಒಂದು ಎಕ್ಸಿಕ್ಯೂಷನ್ ಪಾರ್ಟ್ ಅಂತ ಇರುತ್ತೆ ಸೊಸೈಟಿ ಒಳಗೆ. ಆ ಎಕ್ಸಿಕ್ಯೂಷನ್ ಪಾರ್ಟ್ ಒಳಗೆ ಅವು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾವೆ ಇಲ್ವಾ ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟ ಇಲಾಖೆ, ಅಂದರೆ ಆಹಾರ ಸರಬರಾಜು ಇಲಾಖೆ ಇದೆಯಲ್ಲ, ಆ ಇಲಾಖೆ ಕೆಲಸ ಮಾಡದೆ ಹೋದ್ರೆ ಏನಾಗುತ್ತೆ? ಅದು ರಾಜ್ಯ ಸರ್ಕಾರ ಆಗಿರಲಿ, ಕೇಂದ್ರ ಸರ್ಕಾರ ಆಗಿರಲಿ. ಮೂಲತಃ ಈ ಪೆಟ್ರೋಲಿಯಂ ತೈಲ ಉತ್ಪನ್ನಗಳಲ್ಲಿ ಒಂದಾದಂಥ ಈಗ ಅಡುಗೆ ಅನಿಲ ಇದೆಯಲ್ಲ, ಗ್ಯಾಸು, ಇದು ನೇರ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ನೀವು ಯಾವುದೇ ಕಾರಣಕ್ಕೂ ಗಾಬರಿಗೊತ್ತ ಆಗಂತ ಅಂಶ ಇಲ್ಲ, ನಮಗೆ ಸಾಕಷ್ಟು ಅಡುಗೆ ಅನಿಲ ಇದೆ, ನೀವು ಆರಾಮಾಗಿ ಇದ್ಬಿಡ್ಬೋದು, ಯಾವ ಯುದ್ಧ ಕೂಡ ನಮಗೆ ಬಾಧರ ಮಾಡಲ್ಲ ಅಂತೇಳಿ ಹೇಳುವ ಗಟ್ಟಿ ದನಿಯಲ್ಲಿ ಮೋದಿ ಮಾತಾಡ್ತಾ ಇಲ್ಲ. ಗ್ಯಾಸ್ ಅಭಾವ ಆಗ್ತಾ ಇದೆ ಅಂತ ಜನ ಮಾತಾಡಬೇಕಾದ್ರೆ ಇವರು ಬಾಯಿಯೋ ಅವ್ರ ಬೆಹನೋ ಅಂತ ಹೇಳ್ಬಿಟ್ಟು ಮನ್ ಕಿ ಬಾತಿಗೆ ಬರ್ತಾರಲ್ಲ ಆ ರೀತಿ, ಅಥವಾ ಸಂಜೆ 8 ಗಂಟೆಗೆ ಬಂದು ಇವ್ರ ಫೇವರೆಟ್ ಟೈಮ್ ಇದೆಯಲ್ಲ 8 PM, ಆ 8 PM ಬರ್ತಾರಲ್ಲ ಆ ರೀತಿ ಬಂದ್ಬಿಟ್ಟು ಈ ಯುದ್ಧದ ಸಮಯದಲ್ಲಿ ಜನಗಳನ್ನ ಕುರಿತಾಗಿ ಮಾತಾಡ್ತಕ್ಕಂಥ ಒಂದು ಜವಾಬ್ದಾರಿಯುತ ಕೆಲಸವನ್ನು ಮೋದಿ ಮಾಡ್ತಾ ಇಲ್ಲ. ಒಂದು ವೇಳೆ ಆತನ ಮೋದಿ ಮಾಡಿದ್ದೇ ಆಗಿದ್ರೆ ಜನ ಸಾಕಷ್ಟು ನೆರಳಾಗಿ ಹೋಗ್ತಾರೆ. ಒಂದಷ್ಟು ಅಂಕಿ ವಿಷಯಗಳನ್ನು ಇಟ್ಕೊಂಡು ಯಾಕೆ ನಮಗೆ ಗ್ಯಾಸ್ ಖಾಲಿ ಆಗಲ್ಲ, ಯಾಕೆ ನೀವು ಹೆದರಬಾರದು ಅಂತೇಳಿ ಹೇಳಿ ಕೇಳಿ. ಯುದ್ಧದ ಸಮಯ ಅಂತಂದರೆ ಇದು ಕಳ್ಳಕಾಕರಿಗೆ ಸಂಭ್ರಮದ ಸಮಯ. ಇದು ಈ ಸಮಯದಲ್ಲಿ ಲೂಟಿ ಆಗೋಷ್ಟು ಬೇರೆ ಇನ್ನೆಲ್ಲೂ ಕೂಡ ಆಗಲ್ಲ, ಯಾವ ಸಮಯದಲ್ಲೂ ಕೂಡ ಆಗಲ್ಲ. ಎಲ್ಲಾದರೂ ಒಂದು ಕಡೆ ಯುದ್ಧ ಆಯಿತು ಅಂತ ತಕ್ಷಣ, ಎಲ್ಲಾದರೂ ಒಂದು ಕಡೆ ಡಿಸ್ಟರ್ಬೆನ್ಸ್ ಆಯಿತು ಅಂತ ತಕ್ಷಣ ಮೊದಲು ಎಚ್ಚರಿಕೊಳ್ಳೋದೆ ಈ ಕಳ್ಳರು ಏನು ಮಾಡ್ತಾರೆ ಅಂತಂದರೆ ಕೃತಕ ಅಭಾವ ಸೃಷ್ಟಿ ಮಾಡ್ತಾರೆ. ಎಲ್ಲ ಸಿಕ್ಕಾಬಟ್ಟೆ ಯಾವುದು ಏನು ಸಿಗ್ತಾನೆ ಇಲ್ಲ, ಏನು ಕೇಳಿದ್ರು ಕೂಡ ರೀಸನ್ ಏನು? ಯುದ್ಧ. ಯಾಕೆ ಸಿಗ್ತಾ ಇಲ್ಲ? ಯುದ್ಧ. ಏನಾಗೋಯ್ತು? ಯುದ್ಧ. ಯಾವ ರೀಸನ್ ಕೇಳಿ ನಿಮ್ಗೆ ಯುದ್ಧದ ಕಡೆ ಒಟ್ಟು ಮಾಡಿ ಇವರು ಮುಖಮ್ಮಕ್ಕೆ ಕೂತ್ಬರ್ತಾರೆ. ಜನ ಪ್ಯಾನಿಕ್ ಆಗಿ ಆ ಗ್ಯಾಸ್ ಏಜೆನ್ಸಿಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಲೈನಲ್ಲಿ ನಿಂತ್ಕೊಂಡ್ಬರ್ತಾರೆ. ಹೋಗಿ ತಾಯಿ ಜನಗಳ ತಪ್ಪು ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಅಮೆರಿಕ ಏನು ಅಂದ್ಕೊಂಡಿತ್ತು, ಆ ಖಮೇನಿ ಅಂತಕ್ಕಂಥವ್ನು ಹತ್ಯೆ ಮಾಡಿಬಿಟ್ರೆ ಸಾಕು, ಏನೋ ಒಂದೇ ಒಂದು ದಿವಸದಲ್ಲಿ ಸೈಲೆಂಟ್ ಆಗೋಗ್ಬಿಡುತ್ತೆ, ನಾವು ಗೆದ್ವಿ ಅಂತ ಹೇಳ್ಬಿಟ್ಟು ಟ್ರಂಪು ಕಾಲೆತ್ಕೊಂಡಿದ್ದ. ಆದರೆ ಯುದ್ಧ ಈಗಾಗಲೇ 3ನೇ ವಾರಕ್ಕೆ ಕಾಲಿಟ್ಟಿದೆ, 2 ವಾರ ಮುಗಿದೋಯ್ತು. ಟ್ರಂಪೇ ಇವಾಗ ಇದು ಅಯ್ಯಪ್ಪ ಸಾಕು ನಿಲ್ಲಿಸೋ ಯುದ್ಧನ, ನಮ್ಮ ದೇಶ ದಿವಾಳಿ ಆಗ್ತಾಯಿದೆ ಅಮೇರಿಕ ಅಂತೇಳಿ ಅಲ್ವತ್ಕೋತಾರೆ ಟ್ರಂಪು. ಇಂಥ ಸಮಯದಲ್ಲಿ ಇಡೀ ಜಗತ್ತೇ ಡಿಸ್ಟರ್ಬೆನ್ಸ್ ಆಗಿದ್ದಾಗ ಜನಸಾಮಾನ್ಯ ಡಿಸ್ಟರ್ಬ್ ಆಗಲ್ವಾ? ಆದರೆ ಮಧ್ಯಪ್ರಾಚ್ಯ ದೇಶಗಳಿಂದ ಆಗ್ತಾ ಇರತಕ್ಕಂಥ ಅವಘಡಗಳಿಂದಾಗಿ ನಮ್ಮ ದೇಶದಲ್ಲಿ ಸದ್ಯಕ್ಕೆ ಏನು ಸಮಸ್ಯೆ ಇಲ್ಲದೆ ಇದ್ದಾಗ ಸಮಸ್ಯೆ ಇಲ್ಲ ಅಂತ ಬಂದು ಹೇಳೋದಕ್ಕೆ ಮೋದಿ ಅವರಿಗೆ ಏನು ಸಮಸ್ಯೆ ಇರತಕ್ಕಂಥದ್ದು? ಸಮಸ್ಯೆ ಅವ್ರಿಗೆ ಏನಿದೆ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಆದರೆ ಜನಗಳು ಮಾತ್ರ ಗ್ಯಾಸ್ನ ಬಂದ್ಬಿಡ್ಲಿ ನಮಗೆ ಅಂತ ಹೇಳ್ಬಿಟ್ಟು ಬುಕ್ ಮಾಡೋದು ಡೈಲಿ ಬುಕ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಇಲ್ಲಿ ಜನಗಳು ತಪ್ಪು ಅಂತ ಹೆಂಗೆ ಹೇಳ್ತಾರೆ, 1-2 ಸಿಲಿಂಡರ್ ಇಟ್ಕೊಳ್ಳೋಣಂತೆ ಯುದ್ಧ ಕಾಲದಲ್ಲಿ ಬೇಕಾಗುತ್ತೆ ನಮಗೆ. ಈ ದೇಶದ ಪ್ರಧಾನಿ ಅಂತೂ ಈ ದೇಶಕ್ಕೆ ಎಷ್ಟು ಬೇಕೋ ಅಷ್ಟು ತೈಲವನ್ನು ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಿ ಇಟ್ಟಿಲ್ಲ. 1 ವಾರ ಖಾಲಿ ಆಗೋಷ್ಟು ಮಾತ್ರ ಇದೆ. ಅಂಥದ್ರಲ್ಲಿ ಆ ವಾರ ಖಾಲಿ ಆಗೋಂಥದ್ರಲ್ಲಿ ನಮ್ಮದೇ 1-2 ಸಿಲಿಂಡರ್ ಇರಲಿ ಅಂತ ಹೇಳ್ಬಿಟ್ಟು ಜನರು ಬುಕ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಇದು ಜನಸಾಮಾನ್ಯರ ಸಮಸ್ಯೆ, ಇದೊಂದೇ ಅಲ್ಲ. ಅದ್ರ ನಡುವೆ ನಿಮಗೆ ಗ್ಯಾಸ್ನ ಅವಸರ ಮಾಡೋಕ್ಕೆ ಹೋಗ್ಬಿಡಿ, ಸಿಗುವ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ಬಿಟ್ಟು ಯಾವಾಗ ಎಲ್ಲಿ ಗಟ್ಟಿ ದನಿಯಲ್ಲಿ ಮಾತಾಡಿದ್ದಾರೆ. ಜನ ಪೇಪರ್ನೇ ಓದೋದು ಬಿಟ್ಟಿರೋಂಥ ಈ ಕಾಲದಲ್ಲಿ ಪೇಪರಲ್ಲಿ ಒಂದು ಪ್ರಕಟಣೆ ಕೊಡ್ತಾರೆ. ಎಲ್ಲೂ ಕೂಡ ನ್ಯೂಸ್ ಆ್ಯಂಕರಲ್ಲಿ ಬಂದು ಹೇಳಿಲ್ಲ, ಎಲ್ಲೂ ಕೂಡ ಮನ್ ಕಿ ಬಾತಲ್ಲಿ ಹೇಳಿಲ್ಲ. ಈ ರೀತಿ ಆಗ್ಬಿಟ್ರೆ ಜನಗಳಿಗೆ ಸ್ಪಷ್ಟನೆ ಸಿಗೋದು ಹೆಂಗೆ? ಈಗ ಮೊನ್ನೆ ತಾನೇ ಹಾರ್ಬೋಸ್ ವಲಯದಿಂದ 2 ಹಡಗುಗಳನ್ನು ಭಾರತದ ಕಡೆ ಕಳಿಸಲಾಗಿದೆ ಅಂತ ಹೇಳಿದ್ದಾರೆ. ಹೆಚ್ಚು ಕಡಿಮೆ 70-80 ಸಾವಿರ ಮೆಟ್ರಿಕ್ ಟನ್ ಗ್ಯಾಸ್ ಭಾರತಕ್ಕೆ ಬಂದಿದೆ ಅಂತ. ಅದು ಯುದ್ಧ ಕಾಲದಲ್ಲಿ ಬಂತು, ಯುದ್ಧಕ್ಕಿಂತ ಹಿಂದೆ ಬಂತು,
ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಅಂದರೆ ಈಗ ಏನು ನಡೀತಾ ಇದೆ ಇಲ್ಲಿ ಅಂತಂದರೆ, ಈ ಗ್ಯಾಸ್ ಆಧಾರವಾಗಿ ಇಟ್ಕೊಂಡು ಮೂಲ ಗ್ಯಾಸ್ ಅಂತಂದರೆ ಇಡೀ ದೇಶದಲ್ಲಿ ಇರ್ತಕ್ಕಂಥ 140-150 ಕೋಟಿ ಜನಗಳು ಅವಲಂಬಿತರಾಗಿರ್ತಕ್ಕಂಥದ್ದು ಈ ಗ್ಯಾಸು. ಈ ಸೌದೆ ಬಳಸೋದು ನಿಲ್ಲಿಸೇ ಭಾಳ ವರ್ಷಗಳೇ ಆಗೋಯ್ತು. ಮೊದಲು ಅಂತಂದರೆ ಸೌದೆಗೆ ಭಾಳಷ್ಟು ಬೇಡಿಕೆ ಇತ್ತು, ಈಗ ಸೌದೆಗೆ ಬೇಡಿಕೆನೇ ಇಲ್ಲ. ಎಲ್ಲಿ ನೋಡೋದು ಗ್ಯಾಸು. ಆ 140-150 ಕೋಟಿ ಜನಗಳಿಗೆ ಎಫೆಕ್ಟ್ ಆಗಿರ್ತಕ್ಕಂಥ ಸುದ್ದಿ ಇದೆಯಲ್ಲ, ಆ ಸುದ್ದಿ ನೇರವಾಗಿ ಎಲ್ಲಿ ಹೋಗುತ್ತೆ ಅಂತಂದರೆ ಇರಾನ್ನಿಂದ ಬರ್ತಕ್ಕಂತಹ ತೈಲದ ಮೇಲೆ ಡಿಪೆಂಡ್ ಆಗುತ್ತೆ. ಇರಾನ್ನ ಕೊಲ್ಲಿ ಇದೆಯಲ್ಲ, ಆ ಕೊಲ್ಲಿಯಿಂದ ಬರ್ತಕ್ಕಂಥ ತೈಲದ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿ ಇವಾಗ ಎಷ್ಟು ಬರ್ತಾ ಇದೆ, ಎಷ್ಟು ಹೋಗ್ತಾ ಇದೆ. ಹೌದು, ಒಂದು ಸಮಯದಲ್ಲಿ ರಷ್ಯಾ ನಾನು ನಮ್ಮ ಭಾರತದ ಬೆಂಬಲಕ್ಕೆ ನಿಲ್ತೀನಿ, ಒಂದು ವೇಳೆ ಅಲ್ಲಿ ತೈಲದ ಅಭಾವ ಉಂಟಾಗದಂಗೆ ನಾನು ನೋಡ್ಕೊತೀನಿ ಅಂತ ರಷ್ಯಾ ಹೇಳಿತ್ತಲ್ಲ, ಅದರ ಅಪ್ಡೇಟ್ ಏನಾಯಿತು? ಅದು ಅಪ್ಡೇಟ್ ಬಗ್ಗೆ ಭಾರತ ದೇಶ ಏನಾದರೂ ಮಾತಾಡುತ್ತಾ? ಈ ವಿದೇಶಾಂಗ ಸಚಿವ, ವಿದೇಶಾಂಗ ನೀತಿ, ರಾಜತಾಂತ್ರಿಕತೆ ಇವೆಲ್ಲವೂ ಕೂಡ ಮಣ್ಪಾಲಾಗಿರ್ತಕ್ಕಂಥ ಈ ಸಮಯದಲ್ಲಿ ರಾಜ್ಯ ಪೂರ್ತಿ, ದೇಶ ಪೂರ್ತಿ ಎಲ್ಲ ಅರಾಜಕತೆಯಿಂದ ಕೂಡ್ಬಿಡುತ್ತೆ. ಇದೇ ರೀತಿ ಅರಾಜಕತೆ ಮುಂದುವರೆದು ಯುದ್ಧ ಅಂತಂದರೆ ಅರಾಜಕತೆ ಅನ್ನೋದು ಇದೇ ಕಾರಣಕ್ಕೋಸ್ಕರ. ಭಾರತದಲ್ಲಿ ಇದುವರೆಗೂ ಒಂದೇ ಒಂದು ಪಟಾಕಿ ಸೌಂಡು ಕೂಡ ಆಗಿಲ್ಲ. ಆದರೆ ಯುದ್ಧದ ಪರಿಣಾಮ, ಯುದ್ಧದ ಭೀಕರತೆ ನಮಗಾಗಲೇ ತಟ್ಟಕ್ಕೆ ಶುರುವಾಗಿದೆ. ಹಾಗಂತ ಹೇಳ್ಬಿಟ್ಟು ಯುದ್ಧ ಆಗ್ತದೇ ಇಲ್ವಾ ಅಂತಂದರೆ, ಯುದ್ಧ ಆಗ್ತದೆ. ಎಲ್ಲಿ ಆಗ್ತದೆ ಅಂತಂದರೆ ಜನಗಳ ಮನಸ್ಥಿತಿಯನ್ನು ರೂಪಿಸೋದ್ರಲ್ಲಿ. ಜನಗಳಿಗೆ ಕೈ ತುದಿಯಲ್ಲೇ ಮೊಬೈಲ್ ಇರುತ್ತೆ. ಒಂದು ಸರಿ ಸರ್ಚ್ ಮಾಡೋದು ಸಾಕು, ಹೌದು ಎಲ್ಲಿ ಏನಾಗ್ತದೆ ನೋಡೋದು ಸಾಕು. ಒಂದು ಸರಿ ಗ್ಯಾಸ್ ಬುಕ್ ಮಾಡೋದನ್ನ ಅರ್ಜೆಂಟಾಗಿ ಅವಸರಕ್ಕೆ ಬಿದ್ದು ಪ್ಯಾನಿಕ್ ಆಗಿ ಬುಕ್ ಮಾಡೋದು ನಿಲ್ಲಿಸ್ತಾರೆ. ಆದರೆ ಜನಗಳನ್ನು ಈ ದೇಶದ ನಾಯಕರುಗಳು, ಈ ದೇಶದ ಐಡಿಯಾಲಜಿಗಳು, ಈ ದೇಶದ ತತ್ವ ಸಿದ್ಧಾಂತಗಳು ಹೆಂಗೆ ರೂಪಿಸಿದ್ದಾವೆ ಅಂತಂದರೆ, ಇವರಿಗೆ ವೈಜ್ಞಾನಿಕ ಮನೋಭಾವ ಅಂತಕ್ಕಂಥ ನಮ್ಮ ದೇಶದವರಿಗೆ ಇಲ್ಲವೇ ಇಲ್ಲ. ನಾಯಕರಿಗೆ ಇಲ್ಲ ಅಂತಂದಮೇಲೆ ನಮ್ಮ ಜನಗಳಿಗೆ ಎಲ್ಲಿಂದ ಬರಬೇಕು? ಅವರೇನಾದ್ರು ಅಕಸ್ಮಾತ್ ಆ ರೀತಿ ವೈಜ್ಞಾನಿಕ ಮನೋಭಾವ, ವೈಚಾರಿಕತೆ ಬೆಳೆಸ್ಕೊಂಡಿದ್ದೇ ಆಗಿದ್ರೆ ಭಕ್ತರಾಗೋದನ್ನು ಬಿಟ್ಬಿಟ್ಟು ಭಕ್ತಿಯ ಪರಾಕಾಷ್ಠೆ, ಜೈ ಮೋದಿ, ಜೈ ಸಿದ್ದರಾಮಯ್ಯ ಅಂತ ಹೇಳ್ಕೊಂಡು ಇವ್ರು ಯಾವುದೋ ಪಕ್ಷದ ಗುಲಾಮನ ನಡ್ಸ್ಕೊಳ್ಳೋದು ಬಿಟ್ಬಿಟ್ಟು ಜನಗಳು ನೇರವಾಗಿ ಮಾಹಿತಿ ತೆಗೆಯೋದರಲ್ಲಿ, ಮಾಹಿತಿ ಎಷ್ಟು ಕರಾರಬೇಕು ಅಂತ ಹೇಳೋದ್ರಲ್ಲಿ ಶಕ್ತರಾಗಿದ್ದಾರೆ. ಅದನ್ನೇ ಎಜುಕೇಷನ್ ಅಂತ ಹೇಳೋದು. ಇವ್ರು ಕೊಡ್ತಿರ್ತಕ್ಕಂಥ ಡಿಗ್ರಿ ಸರ್ಟಿಫಿಕೇಟ್ಸ್ನಲ್ಲ, ಆ ಎಜುಕೇಟೆಡ್ ಸೊಸೈಟಿಯನ್ನು ನಮ್ಮ ನಡುವೆ ಇದ್ದಿದ್ರೆ ಈವಾಗ ಅಡುಗೆ ಅನ್ನೋದು ಕುರಿತಾಗಿ ಇಷ್ಟೊಂದು ಕ್ರೈಸಿಸು ಉಂಟಾಗ್ತಿರಲಿಲ್ಲ. ಇದರ ನಡುವೆ ನಿಜಕ್ಕೂ ಕೂಡ ಕೃತಕ ಅಭಾವ ಸೃಷ್ಟಿ ಮಾಡಿ ಜನಗಳನ್ನು ತೊಂದರೆ ಸಿಗಿಸ್ತಾ ಇರ್ತಕ್ಕಂತಹ ಗ್ಯಾಸ್ ಏಜೆನ್ಸಿಗಳಿದ್ದಾವಲ್ಲ, ಆ ಗ್ಯಾಸ್ ಏಜೆನ್ಸಿಗಳ ಮೇಲೆ ಅತಿ ಹೆಚ್ಚು ನಿಗರಾಣಿ ಇಡಬೇಕು. ಆದರೆ ಯಾವುದೇ ಗ್ಯಾಸ್ ಏಜೆನ್ಸಿ ಇರ್ತಾವೆ ನೋಡಿ, ಅದು ಜನಗಳು ಮಾತ್ರ ಇರ್ತದೆ ಬಿಟ್ಟರೆ ಸರ್ಕಾರ ಕಡೆಯಿಂದ ಒಬ್ಬ ಅಧಿಕಾರಿ ಕೂಡ ಇಲ್ಲ ಇಲ್ಲಿ. ಹಂಗಿದ್ದಾಗ ಈ ಸರ್ಕಾರ ಜೀವಂತವಾಗಿದೆಯಾ? ಕೇಂದ್ರ ಸರ್ಕಾರ ಆಗಿರಲಿ, ರಾಜ್ಯ ಸರ್ಕಾರ ಆಗಿರಲಿ. ಯಾಕೆಂತಂದರೆ ತೈಲ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಾಗಿದ್ದರಿಂದ ಅದು ಕಂಪ್ಲೀಟ್ ಮಾನಿಟ್ರಿಂಗ್ನ ಕೇಂದ್ರ ಸರ್ಕಾರ ನೋಡ್ಕೊಬೇಕು. ಏನು ಮಾಡ್ತಿದ್ದಾರೆ ಮೋದಿಯವರು ಏನು ಮಾಡ್ತಿರೋದು ಗೊತ್ತಿಲ್ಲ. ಆದರೆ ಜನಸಾಮಾನ್ಯರಂತೂ ಗ್ಯಾಸ್ ವಿಚಾರದಲ್ಲಿ ಹೈರಾಣಾಗೋಗಿದ್ದಾರೆ. ಅವರ ಬದುಕು ಯಾವತ್ತು ಹಸನಾಗುತ್ತಂತೂ ಗೊತ್ತಿಲ್ಲ. ಹಸನಾದ ದಿವಸ ಈ ದೇಶ ಬದಲಾಗುತ್ತೆ. ಧನ್ಯವಾದಗಳು.